ಎಷ್ಟೆಲ್ಲ ರಾಜಕಾರಣಿಗಳು ಇದ್ರೂ ಬರೀ ತಮ್ಮದೇ ತಮ್ಮದೇ ಅಂಥೇಳಿ ತಮ್ಮ ಜೀವನನ ಭಾಳ ಕಟ್ಕೊಂಡ್ರೆ ಈ ಒಂದು ರಾಜಕೀಯದೊಳಗೆ ಇದ್ದವ್ರ ಇವಾಗಂತೂ ಹೆಚ್ಚು ನ್ಯೂಸ್ ಬರಾಕತ್ತೈತಿ. ತಮಿಳ್ನಾಡೊಳಗೆ ವಿಜಯ್ ದಳಪತಿ ಅವರು ಗೆದ್ರು ಅಂಥೇಳಿ ಗೆಲ್ಲೋ ಒಂದು ವಿಷಯಕ್ಕಂತ ನೋಡಿದ್ರೆ ತಮಿಳ್ನಾಡೊಳಗೆ ಹೆಂಗಿದ್ರು ಔಟ್ ಅವ್ರಿಗೇನೆ ಸಿಕ್ಕಾಪಟ್ಟಿ ಪರ್ಸೆಂಟ್ ಐತಿ ಈ ಒಂದು ವೋಟಿಂಗ್ ಲೈನ್ ಒಳಗೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಅವ್ರ ಒಂದು ಜೆನ್ಯೂನಿಟಿ ಏನಪ್ಪ ಅಂತಂದ್ರೆ, ಟು ಬಿ ಹಾನೆಸ್ಟ್ ವಿಜಯ್ ಸರ್ ಹೇಳ್ಬೇಕಂತಂದ್ರೆ ಅವ್ರು ಈ ಒಂದು ತಮಿಳ್ನಾಡು ಎಲೆಕ್ಷನ್ ಒಳಗೆ ಗೆಲ್ಲೋ ಒಂದು ಪರಿಸ್ಥಿತಿ ಆಗಿರ್ಬೋದು, ಗೆದ್ದಿರ್ಬೋದು. ಈಗ ಆಲ್ಮೋಸ್ಟ್ ಗೆದ್ದಿದಾರಂತಲೇ ಇಟ್ಕೋಬೋದು. ಮತ್ತು ತಮಿಳ್ನಾಡೊಳಗೆ ಎಲ್ಲಿ ನೋಡಿದ್ರು ಖುಷಿ ವಾತಾವರಣ, ಊಹಾಪೋಹ ಸಿಕ್ಕಾಪಟ್ಟಿ ಮಾತಾಗತೈತಿ. ಸೊ ಇವತ್ತು ತಮಿಳ್ನಾಡೊಳಗೆ ವಿಜಯ್ ಸರ್ ಅವರು ಗೆದ್ದಿರೋದ್ರ ಬಗ್ಗೆ, ದಳಪತಿ ಗೆದ್ದಿರೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ವಿಜಯ್ ದಳಪತಿ. ಇವಾಗ ಸದ್ಯದ ಪರಿಸ್ಥಿತಿ ಏನಪ್ಪ ಅಂತಂದ್ರೆ, ಕೆ ಪಕ್ಷಗಳನ್ನು ಅಲ್ಲಿರೋ ರಾಜಕಾರಣಿಗಳನ್ನ ವ್ಯಕ್ತಿಗಳನ್ನು ಒಂದು ರೆಸಾರ್ಟ್ ಒಳಗೆ ಕೂಡ ಹಾಕ್ಯಾರ. ಅದು ಎಲ್ಲಿ ಮಟ್ಟ ಮೇ 8 ಮಟ್ಟ ಇವರನ್ನ ಕೂಡ ಹಾಕ್ತಾರೆ. ಕಾರಣ ಇಷ್ಟ, ಅವರು ಯಾವುದೇ ಒಂದು ಅವ್ರ ಫೋನ್ ಕೂಡ ಅವ್ರ ಕಡೆಯಿಂದ ಕಸ್ಕೊಂಡಾರೆ. ಯಾಕಂತಂದ್ರೆ ಇವಾಗ ಗೊತ್ತೈತಿ ಸೈಬರ್ ಕ್ರೈಮ್ ಯಾವ ರೀತಿ ಐತೆ ಅಂತ ಹೇಳಿ. ಸೊ ಎಲೆಕ್ಷನ್ ಅಂತೇಳಿ ಬಂದ ತಕ್ಷಣ ಯಾವ್ಯಾವ ರೀತಿ ತಲೆ ಓಡಿಸ್ತೈತಿ, ಎಲ್ಲಿಂದ ಹೆಂಗೆಂಗು ಏನಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಸದ್ಯ ತಮಿಳುನಾಡೊಳಗೆ ಈ ಕೆ ಪಕ್ಷದವ್ರನ್ನ ಏನು ಮಾಡ್ಯಾರ, ಒಂದು ರೆಸಾರ್ಟ್ ಒಳಗೆ ಕೂಡ ಹಾಕಿದ್ದಾರೆ. ಅವ್ರ ಕಡೆಯಿಂದ ಸೆಲ್ ಫೋನ್ಸ್ ಎಲ್ಲ ತಗೊಂಡಾರ. ಸೊ ಇವತ್ತು ಡೇಟ್ 6 ಇರ್ಬೋದು, ಮೇ ಬಿ 6 5 ಇವತ್ತು. ಸೊ ಮೇ 5ರಿಂದ 8ನೇ ತಾರೀಕು ಮಟ್ಟ ಅವರು ಆ ರೆಸಾರ್ಟಲ್ಲೇ ಇರಬೇಕಾಗುತ್ತೆ. ಅದು ತಮಿಳ್ನಾಡಿಗಿರೋ ಒಂದು ರೆಸಾರ್ಟ್ ಒಳಗೆ ಹಾಕಿದ್ದಾರೆ. ಸೊ ಎಲ್ಲ ರಾಜಕಾರಣಿಗಳನ್ನು ಹಾಕಿದ್ದಾರೆ ವಿತ್ ಸೆಲ್ಫೋನ್ ಅವರಿಂದ ತಗೊಂಡು. ಆ್ಯಕ್ಚುಲಿ ರೆಸಾರ್ಟಿಗೆ ಯಾಕೆ ಹಾಕಿದಾರಪ್ಪ ಅಂತಂದ್ರೆ, ಇವಾಗ ಪೋಚಿಂಗ್ ಅಂತ ಹೇಳ್ತಾರೆ. ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಇರ್ತದೆ, ಎಲ್ಲ ಯಾವುದು ಪರ್ಟಿಕ್ಯುಲರ್ ಆಗಿರಂಗಿಲ್ಲ, ಎಲ್ಲ ಮಿಕ್ಸಪ್ ಆಗಿರ್ತದೆ. ಸೊ ಆ ಒಂದು ಪಕ್ಷಗಳನ್ನು ಒಳಗೆ ಹಾಕೊಳ್ಳುವಂತಹ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಮೆಸೇಜ್ ಕಳಿಸೋ ಆಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಕಾಲ್ ಮಾಡಿ ಹೇಳಿದಾಗ, ಸೊ ಈ ಒಂದು ರೀತಿ ಸೊ ಸಮ್ಮಿಶ್ರ ಸರ್ಕಾರ ವತಿಯಿಂದ ಆಯಿತು ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಿಂದ ಅವರು ಏನಾದರೂ ಮತ್ತೆ ಹೊಳಪಾಸ್ ಇಂಪ್ಲಿಮೆಂಟ್ ಆಗ್ತಾರೋ, ಅಥವಾ ಯಾವುದೇ ಜೆನ್ಯೂನ್ ಆಗಿ ಮಾಡೋಂಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ರೆಸಾರ್ಟ್ ಒಳಗೆ ಹಾಕಿಬಿಟ್ಟು ಅವ್ರ ಕಡೆಯಿಂದ ಸೆಲ್ ಫೋನ್ಸನ್ನೆಲ್ಲ ಕಿತ್ಕೊಂಡಿದ್ದಾರೆ. ಇನ್ನೊಂದು ಏನಾಗತ್ತೈತೆ ಅಂತಂದ್ರೆ, ಅಲ್ಲಿ ಅವ್ರವ್ರ ನಡುಕನ ಈ ಒಂದು ಎಲೆಕ್ಷನಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾಗಿರ್ಬೋದು, ಅಥವಾ ಅದು ಅಪೋಸಿಟ್ ಪಕ್ಷದವ್ರಿಗಾಗಿರ್ಬೋದು, ಯಾವುದೇ ರೀತಿ ಸೇರಿಕೆ ಇಲ್ಲ, ಇಷ್ಟ ಇಲ್ಲ, ಏನೋ ಒಂದು ಹೆಸರಿಗೆ ಒಪ್ಕೊಂಡಂಗೆ ಆಗೈತಿ ಇವತ್ತು ಸಿಚುವೇಶನ್ನ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ವಿಜಯ್ ಸರ್ ಅಲ್ಲಿ ಗೆಲ್ಲೋ ಸಾಧ್ಯತೆಗಳು ಹೆಚ್ಚೈತಿ. ಮತ್ತು ಇನ್ನೊಂದು ಅವ್ರ ಅಪೋಸಿಟ್ ಪಕ್ಷದವ್ರಿಗೂ ಯಾವುದೇ ರೀತಿ ಮೆಜಾರಿಟಿ ವೋಟ್ ಬಂದಿಲ್ಲ. ಇವರಿಗೆ 108ಕ್ಕಿಂತ ಹೆಚ್ಚು ಏನಾದ್ರು ವೋಟ್ ಬಂದರೆ ಇವರು ರಾಜಕಾರಣದೊಳಗೆ ನಿಲ್ತಾರೆ, ಯಾರು ವಿಜಯ್ ದಳಪತಿ ಅವರು. ಅದರ್ವೈಸ್ 108ಕ್ಕಿಂತ ಜಾಸ್ತಿ ಬರದೇ ಇರೋ ಒಂದು ಸಿಚುವೇಶನ್ಸ್ ಬಂದಾಗ ಇವರು ಕೂಡ ಆ ಒಂದು ರಾಜಕಾರಣದಿಂದ ಇಳುವಂಥ ಸಾಧ್ಯತೆ ಹೆಚ್ಚು ಕಂಡುಬರತೈತಿ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಎಲ್ಲ ರಾಜಕಾರಣಿಗಳನ್ನ ಒಂದು ಕಡೆ ಗುಂಪಾಗಿ ಕೂಡಿಟ್ಬಿಟ್ಟಾರೆ. ನಿಜವಾಗ್ಲೂ ಒಂದು ಲೆಕ್ಕಕ್ಕೆ ಇದು ಭಾಳ ಚಲೋ. ಯಾಕಂತಂದ್ರೆ ಈ ಫೋನ್ ಅನ್ನೋದೇನಾದ್ರು ಇತ್ತಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡೋದು, ಇನ್ನೊಂದು ಸ್ವಲ್ಪ ಈಗ ನೋಡಿರಿ ಲಾಸ್ಟ್ ಮೂಮೆಂಟ್ ಮಟ್ಟನೂ ಹೇಳಕ್ಕೆ ಬರಲ್ಲ, ಈಗ ಆಗ್ತದ ಅಂತ ಹೇಳಿ. ಸೊ ಏನಾಗ್ಬೋದು ಏನಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಸೊ ಆದ್ದರಿಂದ ಈ ಮೇ 8 ಮಟ್ಟ ಎಲ್ಲರನ್ನೂ ಒಂದು ಕಡೆ ಕುರಿ ಹಿಂಡು ಹಾಕ್ದಂಗೆ ಗುಂಪಾಗಿ ಇಟ್ಟುಬಿಟ್ಟಾರೆ. ಅದಂತೂ ಭಾಳ ಚಲೋ ಆಗೈತಿ ಇಟ್ಟಿದ್ದು. ಮತ್ತು ಮುಖ್ಯವಾಗಿ ತಿಳ್ಕೊರಿ, ಆಲ್ಮೋಸ್ಟ್ ಆಲ್ ವಿಜಯ್ ದಳಪತಿ ಅವರಿಗೆ ಎಲ್ಲರೂ ಯಂಗ್ ಪರ್ಸನ್ಸ್ ಅಂತಂದರೆ ಈ ಯುವ ಜನತೆ ಇರ್ತಾರಲ್ಲ, ಸೊ ಆ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಯಂಗರ್ಸ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಹೆಚ್ಚು ಓಟ್ ಬಿದ್ದೈತಿ. ಕಾರಣ ಇಷ್ಟ, ಸೊ ಅವ್ರ ಕಡೆ ಎಷ್ಟೊಂದು ಜನ ಇಂಟರ್ವ್ಯೂ ಮಾಡಿದ್ರೆ, ಎಷ್ಟೊಂದು ಜನ ಮಾತೆಲ್ಲ ಕೇಳಿದ್ರೆ, ಏನೋ ನಿಮ್ಮ ಒಪಿನಿಯನ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ರಾಜಕಾರಣದಲ್ಲಿ ಇಷ್ಟು ವರ್ಷ ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ವಿ, ಡೆವಲಪ್ಮೆಂಟ್ ಅಂತೂ ಇನ್ನೂ ಮಟ್ಟನೂ ಯಾವುದು ಕಾಣಿಸ್ಲಿಲ್ಲ. ಆದರೆ ಈ ವಿಜಯ್ ದಳಪತಿ ಅವ್ರು ಬಂದ ಮೇಲೆ ಏನಾದರೂ ಒಂದು ಅಭಿವೃದ್ಧಿ ಆಗ್ತದೇನೋ, ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತೈತೇನೋ ಒಂದು ಆಸೆಯಿಂದ ಅವ್ರಿಗೆ ಹಾಕಿದ್ದಾರೆ. ಸೊ ಹೊಸ ಸಚಿವರಾಗಿರ್ಬೋದು, ಹೊಸ CMs ಆಗಿರ್ಬೋದು, PM ಆಗಿರ್ಬೋದು ಬರಬೇಕು, ಅವ್ರ ತಲೆಯೊಳಗೆ ಏನು ನಾಲೆಜ್ ಐತಲ್ಲ ಅದನ್ನು ಹೇಳಿ ಏನೇನಂತ ಹೇಳಿ ಗೊತ್ತಾಗಬೇಕು ಅನ್ನೋ ಒಂದು ರೀಸನ್ಗೆ ಇವರು ಅವರಿಗೆ ಓಟ್ ಹಾಕಿದ್ದಾರೆ, ವಿಜಯ್ ದಳಪತಿ ಸರ್ ಅವರಿಗೆ. ಸೊ ಈ ಒಂದು ರೀಸನ್ ನಿಜವಾಗ್ಲೂ ಭಾಳ ಅಂದ್ರೆ ಖುಷಿ. ನಾವು ಕೂಡ ನೋಡಾಕತ್ತೀವಿ ಯಾವ ರೀತಿ ಇವರು ತಮ್ಮ ಒಂದು ಇದನ್ನು ಮಾಡ್ತಾರಂತ ಹೇಳಿ. ಸೊ ವಿಜಯ್ ದಳಪತಿ ಅವ್ರಿಗೆ ಕಂಗ್ರಾಟ್ಸ್ ಅಂತ ಹೇಳಿ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.